ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ಮೆಟೀರಿಯಲ್ ಕಾಸ್ಟಿಂಗ್ ಚಾಪ್ಟರ್ದು ಸಿಂಪಲ್ ಆವ್ರೇಜ್ ಮೆಥಡ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಫಿಫೋ ಲಿಫೋ ಸಿಂಪಲ್ ಆವ್ರೇಜ್ ವೆಯ್ಟೆಡ್ ಆವ್ರೇಜ್ ಅಂತ 4 ಮೆಥಡ್ ಇದೆ. ಯಾವ್ದಾದ್ರು ಕೇಳ್ಬೋದು, ಪರ್ಟಿಕ್ಯುಲರ್ ಆಗಿ ಇದೇ ಕೇಳ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಈ ವಿಡಿಯೋದಲ್ಲಿ ಸಿಂಪಲ್ ಆವ್ರೇಜ್ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವೆಯ್ಟೆಡ್ ಮತ್ತೆ ಫಿಫೋ ಮತ್ತೆ ಲಿಫೋ ಸೈಮಲ್ಟೇನಿಯಸ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಅಲ್ಲಿ ಯಾವ ಮೆಥಡ್ ಅಂತ ಕ್ಲಾರಿಫಿಕೇಶನ್ ತಗೋಬೇಕು. ಯಾವ ಮೆಥಡ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಸಿಂಪಲ್ ಆವ್ರೇಜ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಮೆಥಡ್ ಮಾಡಿದ್ರು 4 ಮೆಥಡ್ಸ್ಗೂ ಕೂಡ ಸೇಮ್ ಫಾರ್ಮ್ಯಾಟ್. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತಾರೆ, ಡೇಟ್ ಆರ್ಡರ್ ವೈಸ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಡೇಟ್ ಆರ್ಡರ್ ವೈಸ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. 1st ಜನವರಿ, 10th, 15th, 20th, 25th, 28th, 31st. ಸೊ ಆರ್ಡರ್ ವೈಸ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಸೊ ಇದಾದ್ಮೇಲೆ ಸಿಂಪಲ್ ಆವ್ರೇಜ್ ಮೆಥಡ್ ಅಂತ ಹೆಡಿಂಗ್ ಬರ್ಕೊಂಡು ಡೇಟ್ ಪರ್ಟಿಕ್ಯುಲರ್ಸ್ ರೆಸಿಪ್ಟ್ಸ್ ಅಲ್ಲಿ ಸಬ್ ಕಾಲಮ್ ಕ್ವಾಂಟಿಟಿ ರೇಟ್ ಅಮೌಂಟ್, ಇಶ್ಯೂಸ್ ಅಲ್ಲಿ ಸಬ್ ಕಾಲಮ್ ಕ್ವಾಂಟಿಟಿ ರೇಟ್ ಅಮೌಂಟ್, ಬ್ಯಾಲೆನ್ಸಸ್ ಅಲ್ಲಿ ಸಬ್ ಕಾಲಮ್ ಕ್ವಾಂಟಿಟಿ ರೇಟ್ ಅಮೌಂಟ್. 4 ಮೆಥಡ್ಗೆ ಒಂದೇ ಫಾರ್ಮುಲಾ, ಒಂದೇ ಫಾರ್ಮೆಟ್. ಇವಾಗ ಡೇಟ್ ಬರ್ಕೋಣ. 1st ಜನವರಿ 2019. ಸೊ 1st ಜನವರಿ 2019 ಎಲ್ಲ ಏನಾಗಿದೆ, ಪರ್ಟಿಕ್ಯುಲರ್ಸ್ ಅಲ್ಲಿ ಏನ್ ಬರ್ಕೋತೀರಾ ಅಂತಂದ್ರೆ ಅಲ್ಲಿ ಪರ್ಚೇಸ್ ಅಂತ, ರಿಸೀವ್ಡ್ ಅಂತಂದ್ರೆ ಪರ್ಚೇಸ್ ಅಂತ ಅರ್ಥ. ಈ ಕಾಪಿ ಆಫ್ ಕ್ವೆಶನ್ ನಿಮ್ಮ ಹತ್ರನೂ ಇರಬೇಕು. ಪರ್ಚೇಸಸ್ ಸಿಂಪಲ್ ಆವ್ರೇಜ್ ಮೆಥಡ್ ಅಲ್ಲಿ ಪರ್ಚೇಸಸ್ ಆದ್ರೂ ಸರಿ, ಓಪನಿಂಗ್ ಸ್ಟಾಕ್ ನ ನಾವು ರೆಸಿಪ್ಟ್ ಅಲ್ಲೇ ಬರ್ಕೋಬೇಕು. ಯಾಕೆಂದ್ರೆ ನಾವು ಸ್ಟಾಕ್ ಇದರಿಂದಾನೇ ಚೆಕ್ ಮಾಡೋವಂಥದ್ದು. ಸೊ ಇದೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಪರ್ಚೇಸಸ್ ಇಲ್ಲೇನೋ ಬರ್ಕೋತೀವಿ, ಅಕಸ್ಮಾತ್ ಪರ್ಚೇಸಸ್ ಜಾಗದಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ರು ರೆಸಿಪ್ಟ್ಸ್ ಅಲ್ಲೇ ಬರ್ಕೋಬೇಕು. ಎಷ್ಟಿದೆ ಯೂನಿಟ್ಸ್, 500. ರೇಟ್ ಎಷ್ಟಿದೆ, 20. 500 ಇಂಟು 20 ಇಸ್ ಹೌ ಮಚ್, 10,000. ಸೊ ಈಗ ಇಶ್ಯೂಸ್, ಯಾವುದೇ ರೀತಿ ಇಶ್ಯೂಸ್ ಇಲ್ಲ. ಬ್ಯಾಲೆನ್ಸಸ್ಗೆ ಬರೋಣ. 500 ರೇಟ್ ಬಂದು ನಾವು ಸಿಂಪಲ್ ಆವ್ರೇಜ್ ಅಲ್ಲಿ ರೇಟ್ನ ಬರ್ಕೊಳಂಗಿಲ್ಲ, ಬ್ಯಾಲೆನ್ಸ್ ಅಲ್ಲಿ ರೇಟ್ ಬರ್ಕೊಳಂಗಿಲ್ಲ. ಸೊ 10,000 ಅಮೌಂಟ್ ಬರ್ಕೊಂಡ್ವಿ. ಸೊ ಇದು ಫಸ್ಟ್ ಟ್ರಾನ್ಸಾಕ್ಷನ್ ಆಗಿದ ಕೂಡಲೇ ಒಂದು ಲೈನ್ ನ ಡ್ರಾಫ್ಟ್ ಮಾಡ್ಕೋತೀರಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು 10th ಜನವರಿ, ಜಸ್ಟ್ 10th ಜನವರಿ 2019. 10th ಜನವರಿ 2019. ಸೊ ಏನಾಗಿದೆ 10th ಜನವರಿ 2019, ಅಗೇನ್ ಇಟ್ ಈಸ್ ವಾಟ್, ಪರ್ಚೇಸಸ್. ಅಗೇನ್ ಇಟ್ ಈಸ್ ವಾಟ್, ಪರ್ಚೇಸಸ್. ಎಷ್ಟು ಯೂನಿಟ್ಸ್ ಪರ್ಚೇಸಸ್, 300. ರೇಟ್ ಬಂದು 24. 300 ಇಂಟು 24 ಇಸ್ 7,200. ಸೊ ಇವಾಗ ಇಶ್ಯೂಸ್ ನಿಲ್ 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 ಅಂತ ತಗೋತೀರಾ. ಕ್ವಾಂಟಿಟಿಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಸೊ ಇವಾಗ ಪರ್ಚೇಸ್ ಅಂದ್ರೆ ಸ್ಟಾಕ್ ಆಡ್ ಆನ್ ಆಗುತ್ತೆ. ಸೊ ಕ್ವಾಂಟಿಟಿ ಆಡ್ ಮಾಡಬೇಕು. ನಾನು ಮಾರ್ಕ್ ಮಾಡ್ತೀನಿ ನೋಡಿ, ಕ್ವಾಂಟಿಟಿ ಆಡ್ 300 ಪ್ಲಸ್ 500 ಪ್ಲಸ್ 300. ನಾನು ಎಲ್ಲೋ ಮಾರ್ಕಲ್ಲಿ ಹಾಕ್ತೀನಿ ರೀ, ನಿಮಗೆ ಗೊತ್ತಾಗುತ್ತೆ. 500 ಪ್ಲಸ್ 300 ಇಸ್ ಹೌ ಮಚ್, 800. 500 ಪ್ಲಸ್ 300 ಇಸ್ ಹೌ ಮಚ್, 800. ಸೊ ರೇಟ್ ಅಂತೂ ಬರಲ್ಲ. ಈಗ ಅಮೌಂಟ್ನ ಆಡ್ ಮಾಡೋಣ. ಸೊ 10,000 ಪ್ಲಸ್ 7,200, 17,200. ಸೊ ಇದಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ 15th Jan 2019, 2019. 15th Jan 2019 ಏನು, ಇಶ್ಯೂಸ್ ಎಷ್ಟು ಯೂನಿಟ್ಸ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಇಶ್ಯೂಲಿ ಬರ್ಕೋಬೇಕು. ಎಷ್ಟು ಯೂನಿಟ್ಸ್, 700 ಯೂನಿಟ್ಸ್. ಬೇಕಂದ್ರೆ ಇಲ್ಲೂ ಕೂಡ ನಿಮ್ ರೆಫರೆನ್ಸಿಗೆ 700 ಯೂನಿಟ್ಸ್ ಅಂತ ಬರ್ಕೊಳ್ಳಿ, ತೊಂದರೆ ಏನಾಗಲ್ಲ. ಸೊ ಡೈರೆಕ್ಟ್ ಆಗಿ 700 ಅಂತ ಬರ್ಕೋತೀರ. ಇದಕ್ಕೆ ರೇಟ್ ಬೇಕು. ಇದೇ ವೆರಿ 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 ಇಂಪಾರ್ಟೆಂಟ್. ಏನಂತಂದ್ರೆ, ಸೊ ಇಲ್ಲಿಂದ ನೋಡ್ಕೋಬೇಕು, ಇದ್ರಲ್ಲಿ ತಗೊಂಡ್ವಾ. ಸೊ ಎಷ್ಟು ತಗೊಂಡ್ವಿ, 500. ಇನ್ನ ಎಷ್ಟು ಬೇಕು, 200. ಇದ್ರಲ್ಲಿ 200 ತಗೊಂಡು ಎಷ್ಟು ಉಳಿಯುತ್ತೆ ಅದನ್ನ ಇಲ್ಲಿ ಬರ್ಕೋಬೇಕು. 200 ತಗೊಂಡು ಎಷ್ಟು ಉಳಿಯುತ್ತೆ, 100. 200 ತಗೊಂಡು ಎಷ್ಟು ಉಳಿಯುತ್ತೆ, 100. ಸೊ ಈಗ ಇವೆರಡನ್ನು ಕೂಡ ಆವ್ರೇಜ್ ಮಾಡ್ಕೋಬೇಕು. ಎರಡನ್ನು ಕೂಡ ನೀವೇನ್ ಮಾಡ್ಕೋತೀರಾ, ಆವ್ರೇಜ್ ಮಾಡ್ಕೋತೀರಾ. ಆವ್ರೇಜ್ ಅಂತಂದ್ರೆ ಹೇಗೆ, 20 ಪ್ಲಸ್ 24 ಡಿವೈಡೆಡ್ ಬೈ 2. 20 ಪ್ಲಸ್ 24, ಡೇಟಿಗೆ ಸ್ವಲ್ಪ ಚಿಕ್ಕದಾಗಿ ಡ್ರಾಫ್ಟ್ ಮಾಡ್ಕೋತೀನಿ. ಸೊ 20 ಪ್ಲಸ್ 24 ಡಿವೈಡೆಡ್ ಬೈ 2. ಎರಡನ್ನೂ ಕೂಡ ಆವ್ರೇಜ್ ಮಾಡ್ಕೊತೀರಾ ಅಂತಂದ್ರೆ ನಿಮಗೆ 22 ಬರುತ್ತೆ. ಸೊ 700 ಇಂಟು 22, 15,400. ಸೊ ಈಗ ಇದಾಗಿದೆ, 15,400 ಅಂತ ಬರ್ಕೊಂಡ್ರಿ. ನೆಕ್ಸ್ಟ್ ಈಗ ಬ್ಯಾಲೆನ್ಸಿಗೆ ಬಂದಾಗ ಇದು ಇಶ್ಯೂ ಆಗ್ತಿರೋದ್ರಿಂದ
ಕ್ವಾಂಟಿಟಿನ ಮೈನಸ್ ಮಾಡಬೇಕು. 800 ಮೈನಸ್ 700 ಅಂತಂದ್ರೆ 100 ರೇಟ್ ಅಂತೂ ಬರಲ್ಲ. 17,200 ಮೈನಸ್ 15,400 ಮಾಡ್ತೀರಾ ಅಂತಂದ್ರೆ ಸೊ ನಿಮಗೆ 1,800. ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತೆ. ಪರ್ಚೇಸಸ್ ಅಂದ್ರೆ ಆಡ್, ಇಶ್ಯೂಸ್ ಅಂತಂದ್ರೆ ಬ್ಯಾಲೆನ್ಸಸ್ ಅಲ್ಲಿ ಕ್ವಾಂಟಿಟಿ ಅಮೌಂಟ್ನ ಮೈನಸ್ ಮಾಡಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ಡೇಟ್ ಹೇಳಿ. 20th ಜಾನ್. 20th ಜಾನ್ ಏನಾಗಿದೆ? ಪರ್ಚೇಸಸ್. 20th ಜಾನ್ ಪರ್ಚೇಸಸ್. ಎಷ್ಟು ಪರ್ಚೇಸಸ್? 400. ರೇಟ್ ಬಂದು 28. 400 ಇಂಟು 28 ಇಸ್ 11,200. ಸೊ ಈಗ ಬ್ಯಾಲೆನ್ಸಿಗೆ ಬರೋಣ. ಸೊ 100 ಪ್ಲಸ್ 400 500 ಅಂದ್ರೆ ಪರ್ಚೇಸಸ್ ಅಂದ್ರೆ ಕ್ವಾಂಟಿಟಿ ಆಡ್ ಅಂತ ಹೇಳಿದ್ನಲ್ಲ. 11,200 ಪ್ಲಸ್ 1,800 13,000. ಸೊ ಸಿ, ಇಲ್ಲಿ ನಮಗೆ ಕ್ರಾಸ್ ಚೆಕ್ ಮಾಡ್ಕೊಬಹುದು. ನಮ್ಗೆ ಇಲ್ಲಿ ಎಷ್ಟಿದೆ ಬ್ಯಾಲೆನ್ಸ್? 500 ಇದೆ. ಸೊ ಇಲ್ಲಿ ನೋಡೋಣ, ಇಲ್ಲಿ 100 ಪ್ಲಸ್ ಇಲ್ಲಿ 400 ಅಂದ್ರೆ ಎಷ್ಟು? ಬ್ಯಾಲೆನ್ಸ್ ಇಸ್ 500. ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೋತಾ ಇರ್ಬೋದು. ಸೊ 25th ಜಾನ್ ಏನಾಗಿದೆ? 25th ಜಾನ್ ಇಸ್ ವಾಟ್? ಇಶ್ಯೂಸ್. ಎಷ್ಟು ಯೂನಿಟ್ಸ್ ಇಶ್ಯೂ ಆಗಿರೋದು? 300 ಯೂನಿಟ್ಸ್. 300 ಯೂನಿಟ್ಸ್. ಡೈರೆಕ್ಟ್ ಆಗಿ 300 ಅಂತ ಬರ್ಕೋತೀರಾ. ಸೊ ಈಗ ಚೆಕ್ ಮಾಡೋಣ. ಇದು ಆಲ್ರೆಡಿ ಖಾಲಿ ಆಗೋಗಿದೆ, ಇದ್ರದ್ದು ಮುಗೀತು ಕತೆ. ಸೊ ಇದರಲ್ಲಿ 100 ಮಾತ್ರ ಉಳಿದಿದೆ. ನಮಗೆ ಬೇಕಾಗಿರೋದು 300. ಸೊ ಇವಾಗ ನಾವು ಇದನ್ನ ತಗೊಳಂಗಿಲ್ಲ. 100 ಇದನ್ನ ತಗೋತೀವಿ. 100 ಇದು ಖಾಲಿ ಆಗೋಗುತ್ತೆ. ಇದನ್ನು ಎಲ್ಲೋ ಮಾರ್ಕ್ ಹಾಕೊಂತೀನಿ. ಸೊ ಇವಾಗ ಇದರಲ್ಲಿ 200 ತಗೊಂಡು ಇನ್ನೆಷ್ಟು ಉಳಿಯುತ್ತೆ? 200 ತಗೊಂಡು ಇನ್ನ 200 ಉಳ್ದಿರುತ್ತೆ. ಸೊ 200. ಇವಾಗ ಏನ್ ಮಾಡ್ಬೇಕು? ಇವೆರಡನ್ನು ಆವ್ರೇಜ್ ಮಾಡ್ಕೋಬೇಕು. ಇವಾಗ ಇವೆರಡನ್ನು ಆವ್ರೇಜ್ ಮಾಡ್ಕೊಳ್ಳೋದು ಹೇಗೆ? 24 ಪ್ಲಸ್ 28 ಡಿವೈಡೆಡ್ ಬೈ 2. 24 ಪ್ಲಸ್ 28 ಡಿವೈಡೆಡ್ ಬೈ 2 ಮಾಡ್ತೀರಾ ಅಂತಂದ್ರೆ ನಿಮಗೆ 26 ಬರುತ್ತೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ 7,800. ಇವಾಗ ಬ್ಯಾಲೆನ್ಸಿಗೆ ಬನ್ನಿ. 500 ಮೈನಸ್ 300 ಇಸ್ 200 ನಿಲ್. 13,000 ಮೈನಸ್ 7,800 ಅಂದ್ರೆ 5,200. ಸೊ ಇದಾಯ್ತು. ನೆಕ್ಸ್ಟ್ 25th ಆದ್ಮೇಲೆ ನೆಕ್ಸ್ಟ್ ಡೇಟ್ ಏನು? 28th ಜಾನ್. 28th ಜಾನ್ ಏನು? ಪರ್ಚೇಸಸ್. ಎಷ್ಟು ಪರ್ಚೇಸ್ ಆಗಿರೋದು? 500. ರೇಟ್ ಬಂದು 22. 500 ಇಂಟು 22 ಇಸ್ 11,000. 11,000. ಬ್ಯಾಲೆನ್ಸಿಗೆ ಬರೋಣ. ಸೊ ಇವಾಗ ಆಡ್ ಮಾಡಬೇಕು ಅಲ್ವಾ? 200 ಪ್ಲಸ್ 500 ಇಸ್ ವಾಟ್? 700. ಸೊ ಇಲ್ಲಿ ನಿಲ್. ಸೊ 5,200 ಪ್ಲಸ್ 11,000 ಅಂದ್ರೆ 16,200. ಸೊ ಇದಾದ್ಮೇಲೆ ಲಾಸ್ಟ್ ಡೇಟ್ ಬಂದು 31st ಜಾನ್. 31st ಜಾನ್ ಏನು? ಇಶ್ಯೂಸ್. ಎಷ್ಟು ಯೂನಿಟ್ಸ್ ಇಶ್ಯೂ ಆಗಿರೋದು? 200 ಯೂನಿಟ್ಸ್. 200 ಯೂನಿಟ್ಸ್. ಸೊ ಇಲ್ಲಿ ಡೈರೆಕ್ಟ್ ಆಗಿ 200 ಅಂತ ಬರ್ಕೋತೀರಾ. ರೇಟ್ ಇವಾಗ ಚೆಕ್ ಮಾಡೋಣ. ಸೊ 200 ಅಂದ್ರೆ ಇವಾಗ 200 ಯೂನಿಟ್ಸ್. ಇದ್ರಲ್ಲೂ ಖಾಲಿಯಾಗಿ ಹೋಗಿದೆ. ಇದ್ರಲ್ಲೂ 500 ಅಲ್ಲೂ ಖಾಲಿ ಹೋಗಿದೆ. ಇದ್ರಲ್ಲೂ ಕೂಡ ಖಾಲಿ ಆಗಿದೆ. ಇದ್ರಲ್ಲಿ 200 ಇದೆ. 200ನ ಖಾಲಿ ಮಾಡೋಣ. ಎಲ್ಲೋ ಮಾರ್ಕ್ ಹಾಕ್ತೀನಿ. ಸೊ ಇದ್ರಲ್ಲಿ ನಾವ್ ಏನು ತಗೊಂಡೇ ಇಲ್ಲ. ಆದ್ರೂ ನೀವು ಆವ್ರೇಜ್ ಮಾಡ್ಬೇಕಂತಂದ್ರೆ 28 ಪ್ಲಸ್ 22 ತಗೋಬೇಕು. ಯಾಕೆ ಅಂತಾರೆ ರೀಸನ್? ಬ್ಯಾಲೆನ್ಸಸ್ ಅಲ್ಲಿ ಆಡ್ ಆನ್ ಆಗ್ತಾ ಇರುತ್ತೆ. 700 ಹೇಗೆ? 200 ಪ್ಲಸ್ 500 ಎಷ್ಟು? 700. ಈ ಬ್ಯಾಲೆನ್ಸ್ ಅಲ್ಲಿ ಆಡ್ ಆನ್ ಆಗ್ತಿರೋ ಕಾರಣದಿಂದ ನೀವು ಇದ್ರಲ್ಲಿ ಏನೂ ತಗೊಂಡಿಲ್ಲ ಅಂದ್ರೂ ಕೂಡ ಸ್ಟೂಡೆಂಟ್ಸ್ ಇವೆರಡನ್ನು ಆವ್ರೇಜ್ ಮಾಡ್ಕೋಬೇಕು. ಪೆನ್ಸಿಲ್ ಅಲ್ಲಿ ಲೈಟ್ ಆಗಿ ನಾನು 200 ಅಂತ ಹೇಳಿ ಏನ್ ಬರ್ಕೋತಾ ಇದ್ದೀನಿ ಅದನ್ನ ಲೈಟ್ ಆಗಿ ಪೆನ್ಸಿಲ್ ಅಲ್ಲಿ ನೀವು ಬರ್ಕೋಬೇಕು. ಅವಾಗಲೇ ಇದನ್ನ ಮಾಡ್ಲಿಕ್ಕೆ ಆಗೋದು. ಸೊ ಇದ್ರಲ್ಲಿ ನೀವು ಏನೂ ತಗೊಂಡಿಲ್ಲ ಅಂದ್ರೂ ಕೂಡ ಇದನ್ನ ಆವ್ರೇಜ್ ಮಾಡ್ಕೋತೀರ. ಹೇಗೆ? 28 ಪ್ಲಸ್ 22 ಡಿವೈಡೆಡ್ ಬೈ 2. 28 plus 22 divided by 2 is 25. So 200 into 25 is 5,000. So ಇಲ್ಲಿಗೆ 700 minus 200 is 500. ಇಲ್ಲಿ ನಿಲ್. 16,200 minus 5,000 ಅಂದ್ರೆ 11,200. ಸೊ ಇದನ್ನ ಮಾಡ್ಕೊಂಡ್ರಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ಬರ್ಕೋಬೇಕು ನೀವು. ಕ್ಲೋಸಿಂಗ್ ಸ್ಟಾಕ್ 500 ಯೂನಿಟ್ಸ್ at rupees 11,200. ಸೊ ಇದನ್ನೇ ಬರ್ಕೋಬೇಕು. ಸೊ ಇಷ್ಟನ್ನು ಕೂಡ ನೀವು ಮಾಡುವಂಥದ್ದು ಸಿಂಪಲ್ ಆವ್ರೇಜ್ ಮೆಥಡ್. ಇಟ್ ಈಸ್ ವೆರಿ ಸಿಂಪಲ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ನೀವು ಮಾಡಬೇಕು ಅಷ್ಟೇ. ಸರಿನಾ?
ಸೊ ಇದಾದ್ಮೇಲೆ ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ಪರ್ಚೇಸಸ್ ಇಶ್ಯೂಸ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಇದನ್ನ ಕೇರ್ಫುಲ್ ಆಗಿ ಕುತ್ಕೊಂಡು ವಿಡಿಯೋಸ್ನ ಕೇಳಿಸ್ಕೊಳ್ಳಿ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ನಾನು ವೆಯ್ಟೆಡ್ ಮತ್ತೆ ಫಿಫೋ ಲಿಫೋ ಎಲ್ಲ ಹಾಕ್ತಿರ್ತೀನಿ. ಅಲ್ಲಿ ತನಕ ನನ್ನ ಚಾನೆಲ್ನ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.